ಎಲ್ಲ ನೋಡಿದಾರೆ ಈ ತರ ಎರಡು ಲಿಂಗ, ಒಂದು ಹಸುಗೆ ಎರಡು ಮುಖ, ಒಂದು ಹಸು ಹಾಲು ಕರೀತಾ ಇದೆ, ಒಂದು ಹಸು ನೋಡ್ತಾ ಇದೆ, ಇನ್ನೊಂದು ಹಸು ಲಿಂಗ ನಾಲ್ಕು ಕ್ಲೀನ್ ಮಾಡ್ತಾ ಇದೆ ಸರ್. ಇದು ಸುಬ್ರಹ್ಮಣ್ಯ ಮೂರ್ತಿ ಸ್ಟಾಚು, ಬ್ಯಾಕ್ ಸೈಡ್ ನವಿಲು, ಇದು ಯೋಗ ನರಸಿಂಹ. ಇದು ನೋಡಿ, ಇದು ವೀಣೆ ಸರಸ್ವತಿ ನವಿಲು ಸರ್. ಸರ್ ಇದೆಲ್ಲ ಒಂದೇ ಸಿಂಗ ಸ್ಟೋನು. ಈ ದೇವಸ್ಥಾನ ಕಟ್ಟಿ 1500 ವರ್ಷ. ವೈದ್ಯನಾಥೇಶ್ವರ, ವೈದ್ಯ ನೇಮ್ ಡಾಕ್ಟರು. ಈ ವೈದ್ಯನಾಥೇಶ್ವರ ಊರು ಕಾಡಾಗಿದೆ, ಕಾಡು ಊರಾಗಿದೆ. ತಲಾ ಮತ್ತೆ ಕಾಡ ಇಬ್ಬರು ಅಣ್ಣ ತಮ್ಮ ಬೇಟೆಗಾರರು ಸರ್. ಅವರಿಬ್ಬರ ಬೇಟೆಗಾರರು ಕಾಡಿನಲ್ಲಿ ಬೇಟೆ ಆಡ್ಕೊಂಡು ಹೋಗ್ತಾರೆ. ಗಜರೇನೇನೇನೋ ಆನೆಗಳ ಕಾಡು, ಆನೆಗಳೆಲ್ಲ ಹೂವು ನಿಲ್ಕೊಂಡು ಶಿವನಿಗೆ ಪೂಜೆ ಮಾಡ್ತಾ ಇರ್ತಾರೆ. ಏನು ಕೂಡ ಕಾಡಿನಲ್ಲಿ ಹೋಗ್ತದೆ, ಏನು ಇರ್ಬೋದಲ್ಲ ಅಂತ ಆನೆನ ಮುಂದೆ ಬಿಟ್ಟು ನಿಮ್ಮ ಅದರಿಂದ ಫಾಲೋ ಮಾಡ್ತಾರೆ. ನೀವು ಕಾರ್ ಪಾರ್ಕ್ ವ್ಯಾನ್ ನಿಲ್ಸಿದ್ರಲ್ಲ, ಆ ಕೊಳದ ಹತ್ರ ಆ ವಿಶ್ವಮರ ಕಟ್ಟು ಮಾಡಿದ್ರೆ ಕೈಯ ಸ್ಲಿಪ್ ಏನಿದೆ ಶಿವನಿಗೆ ಎಷ್ಟು ಬರುತ್ತೆ, ಬಿಟ್ಟಾಗ ಉತ್ತಿರದ ಭಾಗ ಆಗುತ್ತೆ, ಫುಲ್ ರಕ್ತ ಹರಿತಾ ಇರ್ತದೆ. ಯಾವ ಮರ ಕಟ್ಟು ಮಾಡಿದ್ದ ಆ ಮರದ ಎಲೆ ಹೋಗುತ್ತೆ. ಈಶ್ವರ ಮೆಡಿಸಿನ್ ಅವನೇ ಟ್ರೀಟ್ಮೆಂಟ್ ಮಾಡಿದ್ದು. ಭವರೋಗ ವೈದ್ಯನಾಥೇಶ್ವರ ಸರ್ವರೊಂದು ಕಾಲ ನಿವಾರಣೆ. ವೈದ್ಯನೇ ಡಾಕ್ಟರು. ನಿಮ್ಮಿಂದ ತಲಕಾಡು ಅಂತ ಹೆಸರಾಗಬೇಕು. 5 ಲಿಂಗ ನಿಮ್ಮಿಂದ ನಮ್ಮ ಕಡೆ ಶಿವನ ಶಾಪ ಕೊಟ್ಟು ಅವರಿಬ್ಬರು ಅಣ್ಣ ತಮ್ಮ ಎಲ್ಲಿದ್ದಾರೆ, ತಲಾ ಮತ್ತೆ ಕಾಡ ತಲಕಾಡು ಅನ್ನೋ ಬೇಟೆಗೆ ಸ್ಟಾಚು ಅಲ್ಲಿದ್ದಾರೆ. ಇವತ್ತು ಲೇಡಿ ಶಾಪ ಬಂದು ಕೂಡ ಅಲಮೇಲಮ್ಮ ಬಂದು 450 ವರ್ಷ ಆಗಿದೆ. ಅವಳು ಅಲಮೇಲಮ್ಮ ಏನು ಶಾಪ ಕೊಡ್ತಾಳೆ ಅಂದರೆ, ಇಲ್ಲಿ ಪಕ್ಕದಲ್ಲಿ ಕಾವೇರಿ ನದಿ ಬರ್ತದೆ, ನದಿಯಿಂದ ಆಚೆ ಊರು ಒಂದು ಗ್ರಾಮ ದೇವತೆ ಮಾಲಂಗಿ. ಅಲಮೇಲಮ್ಮ ಅಲ್ಲಿ ರಾಣಿ ಇರಬೇಕಾದ್ರೆ ಈ ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ. ಇದು ನಮ್ಮ ತಲಕಾಡು, ಮೈಸೂರು, ಶ್ರೀರಂಗಪಟ್ಟಣ 3 ಒಂದೇ ರಾಜ್ಯದೇನೆ. ಈ ಊರಿನ ರಾಜನಿಗೆ ಮಕ್ಕಳಿರಲ್ಲ. ಇವನು ರಾಜ ಏನು ಮಾಡ್ತಾನೆ, ಶ್ರೀರಂಗಪಟ್ಟಣಕ್ಕೆ ಹೋಗ್ತಾನೆ. ಒಂದು ಚಿಕ್ಕ ಮಗುನ ದತ್ತತ್ಕೊಂಡು ಬರ್ತಾನೆ. ಆ ಮಗುನ ತಂದು ಇಲ್ಲಿ ಬೆಳೆಸಿ ದೊಡ್ಡ ಮಾಡಿ ಆನಂತರ ಊರ ಹೆಸರೇ ಕಟ್ಟಿಬಿಡ್ತಾನೆ. ಶ್ರೀರಂಗಪಟ್ಟಣ ರಾಜನ ಹೆಸರು ಶ್ರೀರಂಗರಾಯ. ಶ್ರೀರಂಗರ ಹೆಸರನ್ನು ಕಟ್ಟಿ ಆಕೆ ದೊಡ್ಡ ಮಾಡಿ ಅಲಮೇಲಮ್ಮ ರಾಣಿಗೆ ಆ ರಾಜನ ಮದುವೆ ಆಗುತ್ತೆ. ಮದುವಾದ 3 ವರ್ಷ 4 ವರ್ಷಕ್ಕೆ ಆ ರಾಜನಿಗೆ ಒಂದು ಬೆನ್ನು ಪಣೆ ರೋಗ, ಇಂಗ್ಲೀಷ್ನಲ್ಲಿ ಕ್ಯಾನ್ಸರ್ ಅಂತಾರೆ, ನಾವು ಕನ್ನಡ ಬೆನ್ನು ಪಣೆ ರೋಗ ಅಂತ ಕರಿತೀವಿ. ಆಗಿನ ಕಾಲದಲ್ಲಿದ್ದಂಥ ರಾಜರಿಗೆ ಕಾಯಿಲೆಗಳು. ಆ ಕಾಯಿಲೆ ಎಲ್ಲೋದ್ರೆ ಗುಣವಾಗಲ್ಲ. ಅಮ್ಮ ನೀವು ತಲಕಾಡು ಒಂದು ಪುಣ್ಯಕ್ಷೇತ್ರ, ತಲಕಾಡಿನಲ್ಲಿ ಸ್ನಾನ ಮಾಡಿ 5 ಪಂಚಲಿಂಗ ಬರ್ತದೆ. ಈ 5 ಲಿಂಗಿಗೆ 3 ದಳ ಬಿಲ್ಪತ್ರ ಬರುತ್ತೆ. ಇದೆಲ್ಲ ಪೂಜೆ ಪುಸ್ಕರಣ ಮಾಡು. ನಿನ್ನ ಹತ್ರ ಒಡವೆ ಚಿನ್ನ ಬಳೆ ಬೆಜ್ಜನಿದೆ. ಇದೆಲ್ಲ ನಿನ್ನ ಗಡ್ಡಲ್ಲಿ ಮನದೇವರು ಬರ್ತದೆ. ಶ್ರೀರಂಗಪಟ್ಟಣ ದೇವರು, ಅಲ್ಲಿ ರಂಗನಾಥ ಸ್ವಾಮಿ ದೇವರಿಗೆ ಪ್ರತಿ ಶುಕ್ರವಾರ ಮಂಗಳವಾರ ಆ ದೇವರಿಗೆ ಆಭರಣ ಧರಿಸ್ಬಿಟ್ಟು ಒಡವೆ ತಗೊಂಡು ವಾಪಸ್ ಕೊಟ್ಟು ಒಳ್ಳೆ ಧರಿಸ್ಕೊಂಡಿದ್ದೆ ಕೇಳ್ಕೊಡ್ತಾರೆ. ಆಕೆ ಎಮ್ಮಲ್ಲಿ ಹೇಳಿಕೊಡೋಕ್ಕೆ ಒಪ್ಪಲ್ಲ. ನೀವು ಚಿನ್ನ ಹೊಡಬೇಕಿತ್ತು, ನನ್ನ ಅಟ್ಯಾಕ್ ಮಾಡ್ತಾರೆ, ನನ್ನ ಅವಮಾನ ಮಾಡ್ತಾರೆ, ಗಂಡ ಕ್ಯಾನ್ಸರ್ ಬಂತು, ಏನು ಕೊಡಬೇಕು ಅಂತ ಅಲಮೇಲ ಮಠ ಮಾಡ್ಕೊಟ್ಟು ನಮ್ಮ ಕಾವೇರಿ ನದಿ ಬರ್ತಲ್ಲ, ಆ ನದಿಯಲ್ಲಿ ತಗೊಂಡೋಗಿ ರೇಷ್ಮೆ ಚಿನ್ನ ನಡ್ಕೊಂಡು ಒಡವೆ ಚಿನ್ನೆಲ್ಲ ಗಂಟೆ ಹಾಕಿ ನೀರು ತಗೊಂಡು ಬಿಸಾಕ್ಬಿಟ್ಟು 3 ಶಾಪ ಕೊಟ್ಟು ತಾನು ಬಿದ್ದು ಆತ್ಮದಿಂದ ಪ್ರಾಣ ಕೊಡ್ತಾನೆ. ತಲಕಾಡು ಮರಳಾಗಲಿ. ತಲಕಾಡು ಮರಳಂದರೆ ಬರ್ತಕ್ಕಂಥ ಒಡೆಯರ ಫ್ಯಾಮಿಲಿಗಳೆಲ್ಲ ಮರಳ ಮರುಗೋಗಲಿ. ಮನೆ ಮಠ ಅರಮನೆ ದೇವಸ್ಥಾನ ಕೋಟೆ ಪ್ಯಾಲೇಸ್ ಎಲ್ಲ ಮುಚ್ಚೋಗಿದೆ. ಜನ ಮನೆ ಅಲ್ಲಿ ಮುಗೋಗಿದೆ, ಉಲ್ಟಾಗಿದೆ ಸರ್. ಊರೆಲ್ಲ ಕಾಡಾಗಿದೆ, ಕಾಡೆಲ್ಲ ಊರಾಗಿದೆ. 1,000 ಎಕರೆ ಮರಳು, ಬೋರ್ ಎಕರೆ ಭೂಮಿ ನೀರು ಬರ್ತಾರೆ, ಹಂಗೆ ಮರಳು ಬಂದಿರೋದು ಸರಿನಾ. ಸೆಕೆಂಡ್ ಶಾಪ ಮಾಲಂಗಿ ಮಡುವಾಗಲಿ ಸರ್. ಮಾಲಂಗಿ ನೇಮ್ ಊರು ಬರ್ತದೆ ಸರ್. ಮಡು ಅಂದರೆ ಸುಳ್ಳಿ ಬರ್ತದೆ ಹೋಲ್ಸೇಲ್. ಅಲ್ಲಿ ಹೋದ ರಿಟರ್ನ್ ಇಲ್ಲಿ ತನಕ ಯಾರು ವಾಪಸ್ ಬಂದಿಲ್ಲ ಸರ್. 1000 ಜನ ಸತ್ತಿದ್ರೆ ಆ ಸುಳಿ ಸಿಕ್ಕೊಂಡು ಇವತ್ತಲ್ಲಿ ಬೋರ್ಡ್ ಹಾಕಿದ್ದಾರೆ ಸರ್. ಸುಳಿ ಎಚ್ಚರಿಕೆ ಹೋಗಬೇಡಿ, ಅದು ಕೇಳಲ್ಲ ಸರ್. ಅಂಥ ಸ್ಪಾಟಲ್ಲಿ ಹೋಗಿ ಬಿಡಬೇಕಾದ ಜನಕ್ಕೆ ಪ್ರಾಣಕ್ಕೆ ಕೊಟ್ಟಿದ್ದಾರೆ. ಇವತ್ತು ನಾನು ಕೊಟ್ಟಂಥ ಶಾಪಕ್ಕೆ ಅವರ ಒಡೆಯರ ಫ್ಯಾಮಿಲಿಗೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಮಕ್ಕಳೇ ಆಗಬಾರದು. ಶ್ರೀಕಂಠ ಹೊಡೆಯೋದತ್ತು, ಜಯಚಂಬರ ಹೊಡೆಯೋದತ್ತು, ಕೃಷ್ಣರಾಜ ಹೊಡೆಯೋದತ್ತು, ಸಾಮಂತರಾಜ ಹೊಡೆಯೋದತ್ತು, 4 ಕೃಷ್ಣರಾಜ ಹೊಡೆಯೋದತ್ತು, ಯದುವೀರಿದ್ದಾರಲ್ಲ ಅವ್ರ ಟೈಮನ್ನು ದತ್ತತ್ಕೊಂಡು ದತ್ತು ಮಗನ ಮಗ ಆಗುತ್ತೆ, ಉತ್ತರ ಮಗನ ಮತ್ತೆ ಮಗುವಾಗಲ್ಲ. ಇವತ್ತು ಕೂಡ ಆ ಶಾಪದಿಂದ ಕಂಟಿನ್ಯೂ ಬಂದಿದೆ. ಶಾಪಕ್ಕೆ ಇವಾಗ 12 ವರ್ಷ, 13 ವರ್ಷ, 14 ವರ್ಷ, 18 ವರ್ಷ, 7 ವರ್ಷ ಹಿಂಗೆಲ್ಲ ಮಳೆ ಮುಚ್ಚೋಗುತ್ತೆ. 5 ಕಾರ್ತಿಕ ಸೋಮವಾರ, 5 ಶ್ರಾವಣ ಶನಿವಾರ, 5 ಆಡಿ ಶುಕ್ರವಾರ, ಕಡೆಯ ಕಾರ್ತಿಕ ಸೋಮವಾರ ಅಮಾವಾಸ್ಯೆ ಬಂದಿಗೆ ತಲಕಾಡು ಜಾತ್ರೆ. 20 ಲಕ್ಷ ಜನ 2 ತಿಂಗಳ ಜಾತ್ರೆ. ಅರ್ಥ ಸಂಖ್ಯೆ 20 ಲಕ್ಷ ಜನ 2 ತಿಂಗಳ ಜಾತ್ರೆ. 2 ಕಿಲೋಮೀಟರ್ ಬೇರೆ ಕಿಟ್ಟೆ ಎಲ್ಲ ಕ್ಯೂವಲ್ಲಿ ಬಂದು ಹಾಕಿದ ಬಟ್ಟೆ ಚೇಂಜ್ ಮಾಡಿ ಒದ್ದೆ ಬಟ್ಟೆ ಸ್ನಾನ ಮಾಡೋದು, ಬಿಲ್ಪತ್ರಕ್ಕೆ ಪೂಜೆ ಮಾಡಬೇಕು. ಆಟಿಬಿಟಿಗೆ ಈಗಲೂ ಕೂಡ ಫುಲ್ ಮಳೆ ಮುಚ್ಚೋಗುತ್ತೆ. ಕಾರ್ತಿಕ ಸೋಮವಾರ, ಶ್ರಾವಣ ಶನಿವಾರ, ಆಡಿ ಶುಕ್ರವಾರ, ಅಮಾವಾಸ್ಯೆ, ಕುಹು ಮತ್ತು ವಿಷಾನ ನಕ್ಷತ್ರ, ಅನುರಾಗ ನಕ್ಷತ್ರ ಕೂಡಿ ಬಂದಾಗ ತಲಕಾಡು ಜಾತ್ರೆ. ಆ ಒಂದೊಂದು ಸ್ನಾನ ಮಾಡಿ ಬಿಲ್ಪತ್ರಕ್ಕೆ ಪೂಜೆ ಮಾಡೋದು. ಇವತ್ತು ಮಾಡೋಕ್ಕಾಗಷ್ಟು ನೀವು ಜಾತ್ರೆ ಒಂದು ಮಾಡೋಕ್ಕಲ್ಲ, ಜಾತ್ರೆ ದೇವರು ಇವತ್ತು ಮಾಡೋಕ್ಕಾಗಲ್ಲ. ಇದು ವಿಶೇಷ ಪೂಜೆಗಳು ಎಲ್ಲ 5 ದಿವಸಕ್ಕೂ ಓಪನ್ ಆಗಿ ಪಾತ್ರೆ ಎಲ್ಲ ಪೂಜೆ 5 ದಿವಸ ಪೂಜೆ ಬಂತು.